ಡಿಸೆಂಬರ್ 3 ಜನ್ಮದಿನದ ಹಿನ್ನೆಲೆ ತೆರಳಿದ್ರು. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿರ್ತಾರೆ ಆರ್.ವಿ. ದೇವರಾಜ್. ಡಿಸೆಂಬರ್ 3ನೇ ತಾರೀಕು ಅವರ ಹುಟ್ಟುಹಬ್ಬ. ಇವತ್ತು ಡಿಸೆಂಬರ್ ಆರಂಭ 1ನೇ ತಾರೀಕು. ಹಾಗಾಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ, ಚೆನ್ನಾಗಿ ಹುಟ್ಟುಹಬ್ಬವನ್ನು ಆಚರಿಸೋಣ, ಈ ರೀತಿಯಾದಂಥ ಲೆಕ್ಕಾಚಾರಗಳಿರುತ್ತೆ. ಹಾಗಾಗಿ ದೇವರ ದರ್ಶನಕ್ಕೆ ಅಂತ ಹೋಗಿದ್ದಾರೆ. ಬಟ್ ಅಲ್ಲೇನೆ ಅವರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ದಾಗಲೇ ಹೃದಯಾಘಾತ ಆಗುತ್ತೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳಿತಾರೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು. ಬಟ್ ಇವಾಗ ಅಂತ ಒಬ್ಬ ನಾಯಕನನ್ನ ರಾಜ್ಯ ಕಳೆದುಕೊಂಡಿದೆ. ನೋಡಿ, 2016ರಲ್ಲಿ ಅವರು ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಆಗಿನೂ ಕೂಡ ಕರ್ತವ್ಯ ನಿರ್ವಹಿಸಿರ್ತಾರೆ. ಬೇರೆ ಬೇರೆ ವಲಯಗಳಲ್ಲಿ MLA ಆಗಿನೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದವರು. ಹಾಗೆ ಜನರಲ್ ಸೆಕ್ರೆಟರಿ ಆಫ್ KPCC, ಮೆಂಬರ್ ಆಫ್ AICC, ಈ ರೀತಿಯಾಗಿ ಅವರು ತಮ್ಮನ್ನು ತಾವು ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರು. ಆಗಲೇ ಹೇಳಿದಾಗೆ ಬಹಳ ಆಕ್ಟಿವ್ ಇದ್ದಿದ್ದಂಥ ವ್ಯಕ್ತಿ. ಬಟ್ ಈ ರೀತಿಯಾಗಿ ಅಂತ್ಯ ಕಂಡಿರೋದು ನಿಜಕ್ಕೂ ಆಶ್ಚರ್ಯ ಹುಟ್ಟಿಸ್ತಾ ಇದೆ. ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನು ಕೊಡ್ತಾರೆ. ಪ್ರಸನ್ನ, ಈ ಸುದ್ದಿ ಕೇಳಿದಾಗಲೇ ಶಾಕಿಂಗ್ ಅನ್ನಿಸ್ತು. ಅವರು ಇದ್ದಂಥ ರೀತಿಗೂ ಇವಾಗ ಸಾವನ್ನಪ್ಪಿರೋದಕ್ಕೆ ಕೊಡ್ತಾ ಇರುವಂಥ ಕಾರಣ ನೋಡಿದ್ರೆ ನಿಜಕ್ಕೂ ಶಾಕಿಂಗ್ ಅನ್ಸುತ್ತೆ. ಪ್ರಸನ್ನ, ಚೈತ್ರ, ಒಂದು ವಿಪರ್ಯಾಸದ ಸಂಗತಿ ಅಂದ್ರೆ ಆರ್.ವಿ. ದೇವರಾಜ್ ಅವರ ಹುಟ್ಟುಹಬ್ಬ ಇನ್ನು 2 ತಿಂಗಳಿಗೆ ಬರ್ತಾ ಇತ್ತು. 3ನೇ ತಾರೀಕಿನಂದು ಅವರ ಹುಟ್ಟಿದ ದಿನ. ಇಡೀ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಫ್ಲೆಕ್ಸ್ ಬ್ಯಾನರ್ಸ್ ಗಳನ್ನ ಹಾಕಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುವಂತಹ ಎಲ್ಲ ಅಭಿಮಾನಿಗಳು ಈಗಾಗಲೇ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಈಗ ಆರ್.ವಿ. ದೇವರಾಜ್ ಅವರು ಇಲ್ಲ ಅನ್ನುವಂತ ಸುದ್ದಿ ಬಂದಿದೆ. ಕಾಂಗ್ರೆಸ್ನ ಶಾಸಕರಾಗಿ 2 ಬಾರಿ ಅವರು ಆಯ್ಕೆಯಾಗಿದ್ದಾರೆ. ಮತ್ತು ಚಾಮರಾಜಪೇಟೆ ಕ್ಷೇತ್ರ ಇದ್ದಂತ ಸಂದರ್ಭದಲ್ಲೂ ಕೂಡ ಅವರು 2004 2008ರ ಅವಧಿಯಲ್ಲಿ ಶಾಸಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ರು. ಅದಾದ ಬಳಿಕ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಶಾಸಕರಾಗಿ 2013ರಿಂದ 2018ರ ಅವಧಿಯಲ್ಲಿ ಶಾಸಕರಾಗಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ರು. ಬಹಳ ಆಕ್ಟಿವ್ ಆಗಿದ್ದಂತಹ ಆರ್.ವಿ. ದೇವರಾಜ್ ಅವರು ಸಿದ್ದರಾಮಯ್ಯನವರಿಗೂ ಕೂಡ ಅತ್ಯಪ್ತು. ಪ್ರತಿದಿನವೂ ಕೂಡ ತಾವು ಶಾಸಕರ ಅಲ್ಲದೇ ಇದ್ದ ಸಂದರ್ಭದಲ್ಲೂ ಕೂಡ, ಅಂದ್ರೆ ಸೋತಂತ ಸಂದರ್ಭದಲ್ಲೂ ಕೂಡ ಅವೆನ್ಯೂ ರಸ್ತೆಯ ಮೈಸೂರು ಬ್ಯಾಂಕ್ ಕಾಲೋನಿ ಇಲ್ಲೆಲ್ಲವೂ ಕೂಡ ಪ್ರತಿದಿನ ಬಂದು ಕೂತು ಜನರ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸವನ್ನ ಅವರು ಒಬ್ಬ ಜನಪ್ರತಿನಿಧಿಯಾಗಿ ಮಾಡ್ತಾ ಇದ್ರು. ಹೀಗಾಗಿ ಸಾಕಷ್ಟು ಅಭಿಮಾನಿಗಳನ್ನು ಕೂಡ ಗಳಿಸಿದಂತಹ ಆರ್.ವಿ. ದೇವರಾಜ್ ಅವರಿಗೆ ಇನ್ನು 2 ದಿನಕ್ಕೆ ಹುಟ್ಟುಹಬ್ಬ ಇತ್ತು ಅನ್ನುವಂಥದ್ದು ಒಂದು ರೀತಿಯಲ್ಲಿ ವಿಪರ್ಯಾಸ ಅಂತಲೇ ಹೇಳ್ಬೇಕು. ವಿಧಿಯ ಆಟದ ಮುಂದೆ ಎಲ್ಲವೂ ಯಾವತ್ತೂ ಹೇಳೋದಕ್ಕಾಗಲ್ಲ ಅನ್ನೋದಕ್ಕೆ ಒಂದು ರೀತಿಯ ಇದೊಂದು ಜ್ವಲಂತ ಸಾಕ್ಷಿಯಾಗುತ್ತೆ. ಸಾಕಷ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಮತ್ತು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿನ ಸ್ಲಮ್ ಬೋರ್ಡ್ಗಳನ್ನ ತೆರವು ಮಾಡುವಂಥದ್ದು ಅಥವಾ ಹೊಸದಾಗಿ ಮನೆಗಳನ್ನ ನಿರ್ಮಾಣ ಮಾಡುವಂಥದ್ದು, ಈ ಎಲ್ಲ ಪ್ರಕ್ರಿಯೆಯಲ್ಲೂ ಕೂಡ ಅವರು ಸಾಕಷ್ಟು ತಮ್ಮನ್ನ ತೊಡಗಿಸಿಕೊಂಡಿದ್ರು. ಹೀಗಾಗಿ ಎಲ್ಲೊಂದು ಕಡೆ ಅಭಿಮಾನಿಗಳಿಗೆ ಇದೊಂದು ಆಘಾತವನ್ನ ತಂದಿಟ್ಟಿದೆ. ಚೈತ್ರ, ಪ್ರಸನ್ನ, ಏನಾದ್ರೂ ಹೆಚ್ಚಿನ ಮಾಹಿತಿಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ, ಯಾರ ಜೊತೆಗೆ, ಕುಟುಂಬದ ಜೊತೆಯಾಗಿ ಏನಾದ್ರೂ ಇವರು ದೇವರ ದರ್ಶನಕ್ಕೆ ಹೋಗ್ತಾ ಇದ್ರಾ? ತಕ್ಷಣಕ್ಕೆ ಇದೀಗ ಎದೆ ನೋವು ಕಾಣಿಸ್ಕೊಂಡಾಗ ಏನಾದ್ರೂ ಹೇಳಿರೋದು, ಅಥವಾ ಈ ಹಿಂದೆ ಅವ್ರಿಗೇನಾದ್ರೂ ಆರೋಗ್ಯ ಸಮಸ್ಯೆಗಳಿದ್ದಿದ್ದು, ಆಪ್ತ ಮೂಲದ ಮಾಹಿತಿಗಳೇನಾದ್ರೂ ಸಿಗ್ತಾ ಇದೆಯಾ ಪ್ರಸನ್ನ? ಚೈತ್ರ, ಸಾಕಷ್ಟು ಆರೋಗ್ಯದ ಸಮಸ್ಯೆ ಅವರಿಗೆ ಇತ್ತು. ಆದ್ರೂ ಕೂಡ ಅನಾರೋಗ್ಯದ ನಡುವೆಯೂ ಕೂಡ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ತಾ ಇತ್ತು. ಪ್ರತಿ ದಿನವೂ ಕೂಡ ಹೆಚ್ಚು ಕಡಿಮೆ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಬಂದು ಅಲ್ಲಿ ಜನರನ್ನ ಭೇಟಿಯಾಗುವಂತ ಕೆಲಸದಲ್ಲಿ ತೊಡಗಿಕೊಳ್ತಾ ಇತ್ತು. ಇವತ್ತು ಅವರು ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ, ಯಾರು ಹೋಗಿದ್ರು ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ಆದ್ರೆ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಅವರು ಚಾಮುಂಡಿ ತಾಯಿಯ ದರ್ಶನಕ್ಕೆ ತೆರಳಿದ್ರು ಅಂತ ಪ್ರಾಥಮಿಕವಾಗಿ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಇನ್ನುಳಿದಂತೆ ಅಲ್ಲಿ ಸ್ಥಳದಲ್ಲಿ ಇದ್ದಂತವರು ಅಥವಾ ಜೊತೆಯಲ್ಲಿ ಯಾರಿದ್ರು ಅನ್ನೋ ಬಗ್ಗೆ ಇನ್ನಷ್ಟೇ ಹೆಚ್ಚಿನ ಮಾಹಿತಿ ಗೊತ್ತಾಗಬೇಕಾಗಿದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಅವರು ರಾಜಕೀಯದಲ್ಲಿ ಬಹಳ ಆಕ್ಟಿವ್ ಆಗಿದ್ರು ಅಂತ. ಶಾಸಕರಾಗಿದ್ದಾಗ ಜನರ ಸಮಸ್ಯೆ ಕೇಳೋದು ಅಥವಾ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದು, ಅವರ ಕ್ಷೇತ್ರದಲ್ಲಿ ಓಡಾಡೋದು, ಏನ್ ಪ್ರಾಬ್ಲಮ್ ಇದೆ ಅಂತ ನೋಡೋದು, ಇದೆಲ್ಲ ಸಹಜ. ಬಟ್ ಆರ್.ವಿ. ದೇವರಾಜ್ ಅವರು ಶಾಸಕರಾಗಿ ಇಲ್ಲದಿದ್ದಾಗ್ಲೂ ಕೂಡ ಅವ್ರ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳೋದಕ್ಕೆ ಅವರು ಓಡಾಡ್ತಾ ಇದ್ದಿದ್ದು. ಹೇಳ್ತಾ ಇದ್ರು, ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಬಂದು ಅಲ್ಲಿ ಇದ್ದಂಥ ಜನರನ್ನ ಮಾತನಾಡಿಸೋದು, ಏನಾಗ್ತಾ ಇದೆ ಕ್ಷೇತ್ರದಲ್ಲಿ, ಜನರಿಗೆ ಏನು ಸಮಸ್ಯೆ ಇದೆ, ಅದು ಸೊಲ್ಯೂಷನ್ ಏನು, ಈ ರೀತಿಯಾಗಿ ತಾನು ಜವಾಬ್ದಾರಿಯಲ್ಲಿ ಇಲ್ಲದೇ ಇದ್ದಾಗಲೂ ಕೂಡ, ಒಂದು ಸ್ಥಾನದಲ್ಲಿ ಇಲ್ಲದೇ ಇದ್ದಾಗಲೂ ಕೂಡ
ಜನರಿಗೆ ಸ್ಪಂದಿಸೋದಿದೆಯಲ್ಲ, ಇದು ಎಲ್ಲ ನಾಯಕರು ಕೂಡ ಮಾಡೋದಿಲ್ಲ. ಹಾಗೆ ಇತ್ತೀಚೆಗೆ ಅವ್ರಿಗೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇತ್ತು ಅನ್ನೋದಾಗಿ ಕೇಳ್ಪಟ್ವಿ. ಬಟ್ ಇವತ್ತಿನ ಮೈಸೂರು ದೇವಿಯ ದರ್ಶನಕ್ಕೆ ಹೋದಾಗ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಾಗ ಅವರಿಗೆ ಹಠಾತ್ ಹೃದಯಾಘಾತ ಆಗಿದೆ. ಅನಂತರದಲ್ಲಿ ಅವರನ್ನು ಅಲ್ಲೇ ಇದ್ದಂಥ ಅಪೋಲೋ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಪೋಲೋ ಆಸ್ಪತ್ರೆಯಿಂದ ಜಯದೇವಗೆ ಶಿಫ್ಟ್ ಮಾಡ್ತಾರೆ. ಬಟ್ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಮೃತದೇಹವನ್ನು ಕುಟುಂಬದವರಿಗೆ ಹಸ್ತಾಂತರಿಸಿದ್ದಾರೆ ವೈದ್ಯರು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಬಹುಶಃ ಎಲ್ಲ ಪ್ರಾಸೆಸ್ಗಳನ್ನು ಮುಗಿಸಿರ್ತಾರೆ ಇದಾಗಲೇ. ಬಟ್ ಎಂಥ ಟ್ರ್ಯಾಜಿಡಿ ಅಂತ ಹೇಳಿದ್ರೆ, ಡಿಸೆಂಬರ್ 3ನೇ ತಾರೀಕು ಇವ್ರ ಹುಟ್ಟುಹಬ್ಬ. ಇವತ್ತು ಡಿಸೆಂಬರ್ 1. 2 ದಿನ ಕಳೆದ್ರೆ ಹುಟ್ಟುಹಬ್ಬ ಆಚರಿಸಬೇಕಿತ್ತು. ಸೊ ಅದರ ಒಂದು ಭಾಗವಾಗಿ ಇವತ್ತು ದೇವರ ದರ್ಶನ ಮಾಡೋಣ ಅಂತ ತೆರಳಿರ್ತಾರೆ. ಬಟ್ ವಿಧಿ ನೋಡಿ, ಹುಟ್ಟುಹಬ್ಬಕ್ಕೆ ಇನ್ನೊಂದು 2 ದಿನ ಇರಬೇಕಾದ್ರೇ ಈ ರೀತಿಯಾಗಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುತ್ತೆ. ಬಹುಶಃ ಈ ಹಾಸಿಗೆ ಹಿಡಿದವರು ಈ ರೀತಿಯಾಗಿದ್ದಾಗ ಏನು ಅನ್ಸಲ್ಲ, ಆ ರೀತಿಯಾಗೋಕೆ ಆರೋಗ್ಯ ಸಮಸ್ಯೆಗಳು ತುಂಬ ಕಾಡ್ತಾ ಇತ್ತು, ಎದ್ದೇಳೋದಕ್ಕೂ ಆಗ್ತಾ ಇರಲಿಲ್ಲ ಅಂತ. ಬಟ್ ಇವ್ರು ಹಾಗಲ್ಲ. ಜನರು ಬಹಳ ಇಷ್ಟಪಡ್ತಾ ಇದ್ದಂಥ, ಅವ್ರ ಕ್ಷೇತ್ರದ ಜನ ಇಷ್ಟಪಡ್ತಿದ್ದಂಥ ಒಬ್ಬ ವ್ಯಕ್ತಿ. ಕಾರಣ, ತಾನು ಶಾಸಕ ಅಲ್ಲದೆ ಹೋದರೂ ಕೂಡ ತನ್ನ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಜನರ ಸಮಸ್ಯೆ ಏನಾಗಿದೆ, ಅವ್ರೇನು ಹೇಳ್ತಾರೆ, ಇವೆಲ್ಲವನ್ನ ಖುದ್ದು ಕ್ಷೇತ್ರದ ಬೀದಿಗಳಲ್ಲೂ ಹೋಗಿ ಕೇಳೋದಿದೆಯಲ್ಲ, ಅದು ಎಲ್ಲ ನಾಯಕರು ಮಾಡೋ ಕೆಲಸ ಅಲ್ಲ, ಮಾಡೋದಿಲ್ಲ. ಶಾಸಕರಾಗಿದ್ದಾಗಲೇ ಎಷ್ಟೋ ಬಾರಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವಂಥ ನಾಯಕರ ನಡುವೆ ಆರ್ ವಿ ದೇವರಾಜ್ ಅವರು ಭಿನ್ನವಾಗಿ ನಿಲ್ತಾರೆ. ತನ್ನಲ್ಲಿ ಅಧಿಕಾರ ಇಲ್ಲದೆ ಹೋದಾಗಲೂ ಕೂಡ ಜನರ ಜೊತೆಗಿದ್ರು. ಸೊ ಅಂಥ ನಾಯಕನನ್ನ ಇವತ್ತು ರಾಜ್ಯ ಕಳ್ಕೊಂಡಿದೆ. ಅಫ್ಕೋರ್ಸ್ ಇವಾಗ ಅವರೇನು ಶಾಸಕರಾಗಿಲ್ಲ, ಬಟ್ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ರು. ಅಧಿಕಾರಕ್ಕಾಗಿಯೇ ಹಾತೊರಿತಾರೆ ರಾಜಕಾರಣಿಗಳು, ಅಧಿಕಾರನೇ ಎಲ್ಲ, ಕುರ್ಚಿನೇ ಎಲ್ಲ ಅಂತ ನೋಡುವಂಥ ಕಾಲದಲ್ಲಿ ಶಾಸಕರಾಗಿ ಇಲ್ಲದೆ ಹೋದಾಗಲೂ ಕೂಡ ಜನರ ಸೇವೆಗೆ ಒಂದು ಹೆಜ್ಜೆ ಮುಂದೆ ಬರೋದು, ಜನರ ಜೊತೆಗೆ ಬೆರೆಯೋದು, ಅವ್ರ ಜೊತೆ ಮಾತನಾಡೋದು, ನಾನು ಇದ್ದೀನಿ ಅನ್ನುವಂಥ ಒಂದು ವಿಶ್ವಾಸ ಹುಟ್ಟಿಸೋದು, ನಿಮ್ಮ ಸಮಸ್ಯೆಗಳನ್ನು ನಾನು ಆಲಿಸ್ತೀನಿ, ನಿಮ್ಮ ಸಮಸ್ಯೆಗಳಿಗೆ ನಾನು ಕಿವಿಯಾಗಿರ್ತೀನಿ ಅಂತ ಹೇಳೋದಿದೆಯಲ್ಲ, ಅದು ಎಲ್ಲರಿಂದಲೂ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ರಾಜಕೀಯದಲ್ಲಿ ಎಲ್ರಿಗೂ ಕೂಡ ಅಧಿಕಾರದ ಹಪಾಹಪಿ ಇರುತ್ತೆ. ಒಮ್ಮೆ ಎಲೆಕ್ಷನಲ್ಲಿ ಸೋತ್ರ ಅವ್ರ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋದೇ ನೋಡಲ್ಲ, ಅಥವಾ ಪಕ್ಷನೇ ಬಿಟ್ಟು ಹೋಗುವಂಥ ಅದೆಷ್ಟೋ ಜನ ಇದ್ದಾರೆ. ಬಟ್ ಆ ನಡುವೆ ಆರ್ ವಿ ದೇವರಾಜ್ ಅವರನ್ನ ಜನ ನೆನಪಿಸ್ಕೊಳ್ತಾರೆ. ಕಾರಣ ಅವ್ರು ಮಾಡಿರುವಂಥ, ಅಥವಾ ಅವರು ರಾಜಕೀಯದಲ್ಲಿ ತೊಡಗಿಸ್ಕೊಂಡಿರುವಂಥ, ಜನಸೇವೆಯಲ್ಲಿ ತೊಡಗಿಸ್ಕೊಂಡಿರುವಂಥ ರೀತಿಗೆ ಜನ ಅವರನ್ನು ಇವತ್ತಿಗೂ ಕೂಡ ನೆನಪಿಸ್ಕೊಳ್ತಾರೆ. ಹುಟ್ಟುಹಬ್ಬದ 2 ದಿನದ ಹಿಂದೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆರ್ ವಿ ದೇವರಾಜ್ ಮೃತದೇಹ ರವಾನಿಸಲಾಗುತ್ತೆ. ಮೃತದೇಹವನ್ನ ಕುಟುಂಬಸ್ಥರಿಗೆ ಈಗಾಗಲೇ ವೈದ್ಯರು ಹಸ್ತಾಂತರಿಸಿದ್ದಾರೆ. ಮೈಸೂರಿನಿಂದ ಬೆಂಗಳೂರಿಗೆ ಮೃತದೇಹ ಹಸ್ತಾಂತರಕ್ಕೆ ಸಿದ್ಧತೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಆರ್ ವಿ ದೇವರಾಜ್ ಮೃತದೇಹವನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ. ಮೈಸೂರಿನ ಆಸ್ಪತ್ರೆ, ನಾವು ಆವಾಗಲೇ ಹೇಳಿದ್ವಲ್ಲ, ಅಪೋಲೋ ಆಸ್ಪತ್ರೆ ಕೂಡ ಮೈಸೂರಿನಲ್ಲೇ ಇದ್ದಿದ್ದು. ಹಾಗೆ ಜಯದೇವ್ ಕೂಡ ಮೈಸೂರಿನ ಜಯದೇವ್ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದ್ದು. ಕಾರಣ, ಅವರು ಮೈಸೂರಿನ ಚಾಮುಂಡಿ ದೇವಿಯ ದರ್ಶನಕ್ಕೆ ಹೋಗಿರ್ತಾರೆ. ಅದೇ ಸಂದರ್ಭ ಅವ್ರಿಗೆ ಹೃದಯಾಘಾತ ಆಗುತ್ತೆ. ಆವಾಗ ಹತ್ತಿರದಲ್ಲಿ ಯಾವ ಆಸ್ಪತ್ರೆಗಳಿದೆ ಅಲ್ಲೇ ಸೇರಿಸಬೇಕು, ತಕ್ಷಣಕ್ಕೆ ಅವರಿಗೆ ಚಿಕಿತ್ಸೆ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಮೈಸೂರಿನಲ್ಲೇ ಇರುವಂಥ 2 ಆಸ್ಪತ್ರೆಗಳಿಗೆ ದಾಖಲಿಸಲಾಗುತ್ತೆ. ಮೊದಲು ಅಪೋಲೋಗೆ ಹಾಕ್ತಾರೆ, ಅನಂತರದಲ್ಲಿ ಜಯದೇವಿಗೆ ಶಿಫ್ಟ್ ಮಾಡ್ತಾರೆ. ಬಟ್ ಜಯದೇವ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾರೆ. ಇದೀಗ ನೋಡಿ, ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ ವೈದ್ಯರು. ಬಟ್ ಅಲ್ಲಿಂದ ಬೆಂಗಳೂರಿಗೆ ಕರೆತರಬೇಕಲ್ಲ, ಅದಕ್ಕೆ ಬೇಕಿರುವಂಥ ಸಿದ್ಧತೆಗಳಾಗ್ತಾ ಇದೆ. ಇದಾಗಲೇ ವೈದ್ಯರು ಮೃತದೇಹವನ್ನ ಹಸ್ತಾಂತರ ಮಾಡಿದ್ದಾರೆ. ಬಟ್ ಮೈಸೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕಿದೆ. ಹುಟ್ಟುಹಬ್ಬ ಅಂತ ಹೇಳಿದ್ರೆ ದೇವರ ದರ್ಶನ ಪಡೆಯೋದು, ಸಂಭ್ರಮಿಸೋದು ಇವೆಲ್ಲವೂ ಕೂಡ ಇರುತ್ತೆ. ಬಟ್ ಅವ್ರ ಕುಟುಂಬಕ್ಕೆ ಎಂಥ ನೋವು ನೋಡಿ. 2 ದಿನದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ತಯಾರಿ ಮಾಡಿಕೊಂಡು ಅದರೊಂದು ಭಾಗವಾಗಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡಿಬೇಕಿದ್ದವರು ಈ ರೀತಿಯಾಗಿ ಮನೆಗೆ ವಾಪಸ್ ಬರ್ತಾರೆ ಅಂತ ಹೇಳಿದ್ರೆ ಕುಟುಂಬಕ್ಕೆ ನಿಜಕ್ಕೂ ಅಚ್ಚರಿ ಹಾಗೆ ನೋವು.